ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದ ಚಾನಲ್. ಇವತ್ತು ಸೋಮವಾರ. ಬೆಳಿಗ್ಗೆನೇ ಪಾಪುಗೆ ತಲೆ ಸ್ನಾನ ಮಾಡಿಸ್ಬಿಟ್ಟು ನಿದ್ದೆ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ವ್ಯಾಕ್ಸಿನೇಷನ್ ಇದೆ 2.5 ತಿಂಗಳದು. ಡ್ಯೂ ಡೇಟ್ ಬಂದು ಲಾಸ್ಟ್ 10ನೇ ತಾರೀಕೇ ಇತ್ತು. ನನಗೆ 10ನೇ ತಾರೀಕು ಆಪ್ರೇಷನ್ ಆಯಿತು. ಹಾಗಾಗಿ ಇವಾಗ ಇಂಜೆಕ್ಷನ್ ಹಾಕ್ಸ್ಬಿಟ್ರೆ ಪಾಪುಗೆ ಫೀವರೆಲ್ಲ ಬರುತ್ತೆ 1-2-3 ಡೇಸು. ಹಂಗಾಗಿ ಪಾಪುಗೂ ನೋಡ್ಕೋಬೇಕು. ಬೇಡ, 1 ವೀಕ್ ಲೇಟ್ ಆದರೂ ಪರವಾಗಿಲ್ಲ, ಇಂಜೆಕ್ಷನ್ ಹಾಕ್ಸೋಣ ಪರವಾಗಿಲ್ಲ ಅಂತ ಹೇಳಿದರು ಅಮ್ಮ. ಹಾಗಾಗಿ ಇವತ್ತು ಬೇಗನೆ ಎದ್ದು ರೆಡಿಯಾಗಿ ಫಸ್ಟು ಪಾಪುಗೆ ತಲೆ ಸ್ನಾನ ಮಾಡಿಸ್ಬಿಡ್ತೀವಿ. ಯಾಕಂದರೆ ವ್ಯಾಕ್ಸಿನೇಷನ್ ಆದಮೇಲೆ 2-3 ಡೇಸ್ ಸ್ನಾನ ಮಾಡಿಸಂಗಿರಲ್ಲ ಅಲ್ವಾ. ಹಾಗಾಗಿ ಬೇಗನೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಹಾಗೆ ನಾನು ರೆಡಿಯಾಗಿ ಹೊರಟಿದ್ದೀನಿ. ಅಮ್ಮ ಬರಲ್ಲ ಇವತ್ತು, ಅವ್ರಿಗೂ ಸ್ವಲ್ಪ ಕೆಲಸ ಇದೆ, ಇಂಪಾರ್ಟೆಂಟ್ ಕೆಲಸ ಅಂತೇಳಿ ಅವರು ನೀವೇ ಹೋಗಿ ಬನ್ನಿ ಅಂತ ಹೇಳಿದರು. ಅದಕ್ಕೆ ನಾನು ಅಪ್ಪ ಪಾಪು ಇಬ್ಬರೂ ಹೋಗ್ತಾ ಇದ್ದೀವಿ. ಮನೇಲಿ ಪಾಪುನ ಯಾರು ನೋಡ್ಕೊಳ್ಳೋರಿಲ್ಲ ಅಂತ ಹೇಳ್ಬಿಟ್ಟು ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಾಲ್ ಮಾಡಿದ್ದೀನಿ, ಅಪ್ಪ ಕಾರ್ ತೊಗೊಂಡು ಬರ್ತಾ ಇದ್ದಾರೆ ಮನೆ ಹತ್ರ. ಹೋಗ್ತಾ ಇದ್ದೀವಿ ಈಗ. ಚಿಕ್ಕಮ್ಮ ಕಾಲ್ ಮಾಡಿದ್ರು, ಮಗುನ ಇಳಿಸ್ಕೊತೀನಿ, ಇಲ್ಲೇ 2 ದಿನ ರಜಾ ಇದೆ ನೋಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು. ಸೊ ಪಾಪುನ ಅಲ್ಲೇ ಇಳಿಸ್ಬಿಟ್ಟು ಹೋಗಬೇಕು, ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ನಾವು ಬರಬೇಕು. ಅವ್ರಿಗೆ ದಸರಾ ಹಾಲಿಡೇಸ್ ಇತ್ತು. ಈಗೇನೋ ಸೆನ್ಸಸ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು 2 ಡೇಸ್ ಏನೋ ರಜಾ ಇದೆ, ನೋಡ್ಕೋತೀನಿ 2 ಡೇಸ್ ಅಂತ ಹೇಳಿದ್ರು. ಹೆಂಗೋ ಪಾಪುಗೂ ಇಂಜೆಕ್ಷನ್ ಹಾಕ್ಸಿದ್ರೆ ಪಾಪು ಸ್ವಲ್ಪ ಸುಧಾರಿಸ್ಬೇಕಲ್ಲ, ಈ ಮಗುನೂ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇರ್ತದೆ. ಸೊ ಹಾಗಾಗಿ ಇವತ್ತೊಂದು ದಿನ ನನಗೆ ಹೆಲ್ಪ್ ಆಗುತ್ತೆ ಅಂತ ಕರ್ಕೊಂಡು ಹೋಗ್ತೀವಿ. ಏನಿಕ್ಕಿಲ್ಲ, ಬಾಯ್. ಇನ್ನು ಹಾಸ್ಪಿಟಲ್ ಹತ್ರ ಬಂದೆ. ನಾನು ಯಾವಾಗಲೂ ಎಲ್ಲ ವ್ಯಾಕ್ಸಿನೇಷನು ಗೌರ್ಮೆಂಟಲ್ಲೇ ಹಾಕ್ಸ್ಕೊಳ್ತೀನಿ. ಪ್ರೈವೇಟಲ್ಲೂ ಕೆಲವೊಂದು ಮಿಸ್ ಆಗಿರೋದು ಹಾಕ್ಸಿ ಅಂತ ಹೇಳ್ತಾರೆ. ಸೊ ನಾನು ಇಲ್ಲೇ ಎಲ್ಲ ವ್ಯಾಕ್ಸಿನೇಷನ್ ಇಲ್ಲೇ ಮಾಡಿಸ್ತೀನಿ. ಯಾಕೆ ಫ್ರೀ ಇರೋದನ್ನು ಬಿಡಬೇಕು. ಸೊ ಗೌರ್ಮೆಂಟಿಂದ ಎಲ್ಲ ಫೆಸಿಲಿಟಿನೂ ಇದೆ. ನಂದು 2 ಡೆಲಿವರಿನೂ ಇಲ್ಲೇ ಆರಾಮಾಗಿ ಚೆನ್ನಾಗಾಯಿತು. ಸೊ ಎಲ್ಲ ಮಕ್ಳಿಗೂ ಫಸ್ಟ್ ಮಗುಗೂ ಇಲ್ಲೇ ವ್ಯಾಕ್ಸಿನೇಷನ್ ಆಯಿತು, ಸೆಕೆಂಡ್ ಮಗುಗೂ ಇಲ್ಲೇ ಕಂಪ್ಲೀಟ್ ವ್ಯಾಕ್ಸಿನೇಷನ್ ಇಲ್ಲೇ ಮಾಡಿಸ್ತೀನಿ. ಮತ್ತು ಇವತ್ತೇನು ಅಷ್ಟೊಂದು ಜನ ಇಲ್ಲ, ಸ್ವಲ್ಪ ಜನನೇ ಇದ್ದಾರೆ. ಮತ್ತು ಇವರೇ ನಮ್ಮದು ಡೆಲಿವರಿನೂ ಚೆನ್ನಾಗಿ ಮಾಡಿದ್ರು. ಇವರೇ ಇರಬೇಕು ಅಂತ ಅಂದ್ಕೊಂಡಿರ್ತೀನಿ, ಬಟ್ ಇವತ್ತು ಇವರೇ ಇದ್ರೂ ಖುಷಿ ಆಯಿತು. ಇನ್ನು ವ್ಯಾಕ್ಸಿನೇಷನ್ ಎಲ್ಲ ಆಯಿತು, ಬನ್ನಿ ಅಂತ ಕರೆದಿದ್ದೀನಪ್ಪಾಗೆ. ಇಲ್ಲಿ ಪಾರ್ಕಿಂಗ್ಗೆ ಸ್ವಲ್ಪ ಜಾಗ ಇಲ್ಲ, ಹಂಗಾಗಿ ಎಲ್ಲೋ ಬೇರೆ ಕಡೆ ಹಾಕ್ಕೊಂಡಿದ್ರು, ವೆಯ್ಟ್ ಮಾಡ್ತಿದ್ದೆ. ಮತ್ತು ಮಾಲೂರು ಬಸ್ ಸ್ಟ್ಯಾಂಡ್ ತುಂಬ ಚಿಕ್ಕದಿತ್ತು. ಯಾವಾಗಲೂ ಅಂದ್ಕೊಳ್ತಿದ್ದೆ, ನಾವು ಕಾಲೇಜಿಗೆ ಬರಬೇಕಾದ್ರೆ ಕೂತ್ಕೊಳ್ಳೋದಕ್ಕೆ ಜಾಗ ಇರ್ತಿರಲಿಲ್ಲ. ಅನ್ಕೋತಿದ್ದೆ ಇದನ್ನೆಲ್ಲ ಡೆಮೊಲೇಷನ್ ಮಾಡಿಬಿಟ್ಟು ದೊಡ್ಡದಾಗಿ ಮಾಡಬೇಕು, ಕೋಲಾರ ಬಸ್ ಸ್ಟ್ಯಾಂಡ್ ಥರ ಮಾಡಬೇಕು ಅಂತ. ಬಟ್ ಇಲ್ಲಿ ಅಷ್ಟೊಂದು ಜಾಗ ಇಲ್ಲ. ಸೊ ಎಲ್ಲ ಡೆಮೊಲೇಷನ್ ಮಾಡಿದ್ದಾರೆ. ಇವಾಗ ನೋಡಿ, ಎಲ್ಲ ಮುಂದೆಗಡೆ ಎಲ್ಲ ಶಾಪ್ಸ್ ಎಲ್ಲ ಇತ್ತು, ಅದೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಸೊ ಖುಷಿ ಆಯಿತು, ಚೆನ್ನಾಗಿ ಮಾಡಲಿ ಬಸ್ ಸ್ಟ್ಯಾಂಡ್ ಅಂತ ಅನಿಸ್ತೀಗ. ಮತ್ತು ಹೋಗಬೇಕಾದ್ರೆ ಜೋಳ ಮಾರ್ತಿದ್ರು. ತುಂಬ ದಿನ ಜೋಳ ತಿನ್ನಬೇಕು ಅಂತ ಅನಿಸ್ತಾಯಿತ್ತು ಅಂತ ಹೇಳಿದರು ಅಮ್ಮ. ಎಲ್ಲೂ ಸಿಕ್ಕಲಿಲ್ಲ. ಸೊ ಇವತ್ತು ಕಾಣಿಸ್ತು, ಅಕ್ಕ ತಗೊಳ್ಳಿ ಅಂತ ಹೇಳಿದೆ, ತೊಗೊಂಬಂದರು. 100 ರೂಪೀಸ್ಗೆ 3 ಏನೋ ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ನಾವು ಜೋಳ ಎಲ್ಲ ತಿಂತಾ ಇರಲಿಲ್ಲ ಜಾಸ್ತಿ, ಏನೋ ಒಂಥರ ಬೋರ್ ಅನಿಸ್ತಿತ್ತು. ಬಟ್ ಇವಾಗ ಸ್ವೀಟ್ ಕಾರ್ನ್ ಚೆನ್ನಾಗಿರುತ್ತೆ, ಒಂಥರ ಜ್ಯೂಸಿ ಆಗಿ. ಮುಂಚೆ ಬರ್ತಿದ್ದ ಜೋಳ ಹೆಂಗಿರ್ತಿತ್ತು ಅಂದರೆ ತುಂಬ ಹಾರ್ಡು, ಅಗಿಯೋಕ್ಕೆ ಆಗ್ತಾಯಿರಲಿಲ್ಲ. ಬಸ್ಸಲ್ಲಿ ನಾವು ಕಾಲೇಜಿಗೆ ಹೋಗ್ತಿರುವಾಗ ಜೋಳ ಅಂದ್ಕೊಂಡ್ಬಂದರೆ ನನ್ನ ಫ್ರೆಂಡ್ಸ್ ಹೇಳ್ತಿದ್ರು, ನಿನ್ನ ಫೇವ್ರೇಟ್ ಬಂದಿದೆ ನೋಡು ಅಂತ ಹೇಳ್ಬಿಟ್ಟು. ಅದು ಅವಾಗ ನಾವು ಅನ್ಕೊತಾ ಇದ್ವಿ ಅಂದರೆ ಇದು ಅಜ್ಜರು ತಿನ್ನೋದು ಜೋಳ ಅಂತ. ಸೊ ಏನಿಲ್ಲ, ಎಲ್ಲರೂ ತಿನ್ಬೋದು, ಚೆನ್ನಾಗಿರುತ್ತೆ ಜೋಳ. ಈ ಥರ ನ್ಯಾಚುರಲಾಗಿ ಸಿಗೋದನ್ನ ತಿನ್ಕೋಬೇಕು, ಚೆನ್ನಾಗಿರುತ್ತೆ. ಮತ್ತು ಪಾಪು ಕಾರಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾನೆ. ಮನೆಗೆ ಹೋಗಿ ಫೀಡ್ ಮಾಡಿಸ್ಬಿಟ್ಟು ಸಿರಪ್ ಹಾಕ್ಬಿಡ್ತೀನಿ. ನಾನು ಯಾವಾಗಲೂ ಒಂದು 6 ಡ್ರಾಪ್ಸ್ ಹಾಕ್ತೀನಿ. ಚೆನ್ನಾಗಿ ನಿದ್ದೆ ಮಾಡಿ ಎದ್ದೇಳ್ತಾರೆ. ಸೊ ಇಂಜೆಕ್ಷನ್ ಹಾಕಿದ್ಮೇಲೆ 1/2 an hour ಏನು ಫೀಡೆಲ್ಲ ಏನು ಮಾಡಿಸ್ಬಾರ್ದು ಅಂತ.
ಸೊ ಹಂಗಾಗಿ ನಾನು ಮನೆಗೆ ಹೋಗೋಷ್ಟೊತ್ತಿಗೆ ಹಾಫ್ ಆನ್ ಅವರ್ ಆಗಿಬಿಡುತ್ತೆ ಅಲ್ಲ, ಮನೆಗೆ ಹೋಗಿ ಫೀಡ್ ಮಾಡಿಸ್ಬಿಟ್ಟು ಸಿರಪ್ ಹಾಕ್ತೀನಿ. ಆಮೇಲೆ ಒಂದು 6 ಅವರ್ ಆದಮೇಲೆ ಮತ್ತೆ ಸಿರಪ್ ಹಾಕ್ತೀನಿ. ಇವತ್ತೇನೂ ರೆಡಿ ಆಗಲಿಲ್ಲ, ಹಂಗೆ ಸ್ನಾನ ಮಾಡಿ ತಲೆನೂ ಬಾಚಲಿಲ್ಲ. ಹಂಗೆ ಯಾವಾಗಲೂ ನನ್ನ ಜೊತೆಲಿ ಅಮ್ಮ ಬರ್ತಾಯಿದ್ರು. ಇವತ್ತು ಕೆಲಸ ಇರೋದ್ರಿಂದ ನಾವೇ ಹೋಗಿ ಬೇಗ ಹಾಕ್ಸ್ಕೊಂಡು ಬೇಗ ಮನೆಗೆ ಹೆಂಗೋ ಬಂದುಬಿಟ್ವಿ. ಎಲ್ಲರೂ ಹೋದರೆ ಲೇಟ್ ಆಗಿಬಿಡ್ತೈತೆ. ಎಲ್ಲರೂ ಸ್ನಾನ ಮಾಡಿ ಎಲ್ಲರೂ ರೆಡಿಯಾಗಿ ಹೋಗೋಷ್ಟೊತ್ತಿಗೆ 12 ಗಂಟೆ ಆಗ್ತಿತ್ತು. ಅಲ್ಲೇ 12:15ಗೆ ಕ್ಲೋಸ್. ಬೈತಾಯಿದ್ರು ಯಾವಾಗಲೂ, ಬೇಗ ಬನ್ನಿ, ಯಾಕೆ ಲೇಟಾಗಿ ಬರ್ತೀರಾ ಅಂಥೇಳಿ. ಹಂಗಾಗಿ ಇವತ್ತು ಬೇಗ ಹೋಗಿ ಬೇಗನೆ ಬಂದುಬಿಟ್ವಿ. ಒಂದು 11:15ಗೆಲ್ಲ ಆಗೋಯ್ತು ವ್ಯಾಕ್ಸಿನೇಷನ್ನು. ಬಂದುಬಿಟ್ವಿ ಮನೆಗೇ. ಮನೇನೂ ಬಂತು ನೋಡಿ, ಇವಾಗ ಎದ್ದಿದ್ದಾನೆ ಮನೆ ಬರೋಷ್ಟೊತ್ತಿಗೆ ಗುಂಡ. ಜೋಳ ತೊಗೊಂಡಿದ್ರಿ ಅಲ್ವಾ, ಅದನ್ನು ಅಮ್ಮ ಬರೋಷ್ಟೊತ್ತಿಗೆ ಬೇಯಿಸಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಅದು ಸುಲಿದಿಡ್ತಾಯಿದ್ದೀನಿ. ಅವರು ಬೇಗನೆ ಬಂದುಬಿಟ್ರು. ಇನ್ನು ಇಂಜೆಕ್ಷನ್ ಹಾಕ್ಸ್ಕೊ ಬಂದಿರ್ತೀನಿ, ಪಾಪುನ ನೋಡ್ಕೋಬೇಕು ಅಂತ ಕೆಲಸ ಬೇಗನೆ ಮುಗಿಸ್ಕೊಂಡು ಬಂದುಬಿಟ್ರು. ಸೊ ಬಿಡಿಸಿಡ್ತೀನಿ, ಅವರೇ ಬೇಯಿಸ್ಕೊಡ್ತಾರೆ. ಸ್ವೀಟ್ ಕಾರ್ನ್ ತೊಗೊಂಡಿದ್ದಕ್ಕೆ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ, ಕಾರ್ನ್ ಸ್ಯಾಂಡ್ವಿಚ್ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ನೋಡೋಣ, ಇದು ಚೀಸ್ ಇಲ್ಲ, ತೊಗೊಂಬರ್ಬೇಕು ಹೋಗಿ. ಸೊ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಇದು ಮಿನಿ ಮಾರ್ಕೆಟ್ ಇತ್ತು, ಅಲ್ಲಿ ಹೋಗಿದ್ದೆ ತೊಗೊಂಬರೋಣ ಅಂಥೇಳಿ. ಸ್ಯಾಂಡ್ವಿಚ್ ತೊಗೊಂಡೆ. ಇಲ್ಲಿ ಸ್ವೀಟ್ಸ್ ಏನಾದರೂ ಸ್ವೀಟ್ ತೊಗೊಳ್ಳೋಣ, ಬಿಸ್ಕೆಟ್ಸು ಅಂತ ಅಂದ್ಕೊಂಡೆ. ಇವತ್ತು ನನ್ನ ಮಗಳಿಲ್ಲ ಮನೇಲಿ ತಿನ್ನೋದಕ್ಕೆ, ಅವಳಿದ್ರೆ ಬಿಸ್ಕೆಟ್ಸು ಚಾಕ್ಲೇಟ್ಸ್ ಇಷ್ಟ ಸ್ವಲ್ಪ. ಸೊ ಹಂಗಾಗಿ ಸ್ವಲ್ಪನೇ ತೊಗೊಂಡೆ, ಒಂದು 2-3 ಬಿಸ್ಕೆಟ್ ತೊಗೊಂಡಿದ್ದೀನಿ. ಅಮ್ಮ ಕರ್ಪೂರ ತೊಗೊಬಾ ಅಂತ ಹೇಳಿದ್ರು. ಕರ್ಪೂರ ನೋಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಮತ್ತು ಮನೇಲಿರಬೇಕಾದ್ರೆ ಏನೇನೋ ತೊಗೋಬೇಕು ಅಂತ ಅನಿಸುತ್ತೆ, ಬಟ್ ಇಲ್ಲಿ ಬಂದಮೇಲೆ ಏನು ನೆನಪೇ ಆಗೋಲ್ಲ ಏನಾದರೂ ತೊಗೊಳ್ಳೋಣ ಅಂತಂದರೆ. ಅದಕ್ಕೆ ಸುಮ್ಮನೆ ನೋಡ್ತಾ ಇದ್ದೀನಿ, ಏನಾದರೂ ತೊಗೋಬೇಕಾ, ಮನೆಗೆ ಬೇಕಾ ಅಂತ. ಕಂಟೆಂಟ್ ಬೇಕು. ಕರ್ಪೂರ ಹೇಳ್ತಲ್ಲ.
ಬರೋಷ್ಟೊತ್ತಿಗೆ ಅಮ್ಮ ಜೋಳ ಎಲ್ಲ ಬೇಯಿಸಿ ಇಟ್ಟಿದ್ದರು. ಬಿಸಿ ಜೋಳ ತೊಗೊಬಂದು ಕೊಟ್ಟರು, ತಿಂದೆ ಒಂದು ಸ್ವಲ್ಪ. ಸೊ ಇದು ನಮ್ಮ ತಮ್ಮಗೆ ನಮ್ಮಪ್ಪಗೆ ಇದೆ, ಬಿಸಿ ಬಿಸಿನೇ ಇದೆ, ಚೆನ್ನಾಗಿತ್ತು ಜೋಳ. ಮತ್ತು ನೆನ್ನೆ ನನ್ನ ಹಸ್ಬೆಂಡ್ ಬಂದಿದ್ದರು, ಅಲ್ಲಿಂದ ಬರಬೇಕಾದ್ರೆ ನಿಂಬೆಹಣ್ಣು ಕಿತ್ಕೊಂಡ್ಬಂದರು. ನಮ್ಮ ಗಿಡದಲ್ಲಿ ಬಿಟ್ಟಿತ್ತು. ಅಮ್ಮ ಉಪ್ಪಿನಕಾಯಿ ಹಾಕೋಣ ತೊಗೊಬಾ ಅಂತ ಹೇಳಿದರು. ಸೊ ತೊಗೊಂಬಂದಿದ್ದಾರೆ, ಚೆನ್ನಾಗಿದೆ. ಸ್ವಲ್ಪ ದಪ್ಪ ದಪ್ಪ ಬಿಟ್ಟಿದೆ. ನಾನು ಅಲ್ಲಿರಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಬಿಡ್ತಾಯಿತ್ತು. ಈ ಸಲ ಏನೋ ನಿಂಬೆಹಣ್ಣು ಚೆನ್ನಾಗಿದೆ. ಅಂದರೆ ಅದಕ್ಕೂ ನೀರು ಚೆನ್ನಾಗಿ ಹಟ್ತಾಯಿದ್ರೆ ಕಾಯಿ ಕೂಡ ಚೆನ್ನಾಗಿ ಬಿಡುತ್ತೆ. ಇವಾಗೆಲ್ಲ ಸ್ವಲ್ಪ ಮಳೆಗಾಲ ಅಲ್ಲ. ಇನ್ನು ಇದು ಸ್ವೀಟ್ ಕಾರ್ನ್ ಇತ್ತಲ್ಲ, ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೆ ಸಿಂಪಲ್ಲಾಗಿ ತಿನ್ಬೇಕನ್ನಿಸ್ತು. ಇಷ್ಟೇ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನಾನೇ ಮಾಡ್ಕೊಂಡಿದ್ದೀನಿ, ಚೀಸು ಮತ್ತು ಕಾರ್ನು, ಸ್ವೀಟ್ ಕಾರ್ನ. ಬಾಣಂತಿ ಅಂದಮೇಲೆ ಮನೇಲಿ ಇದು ಬ್ರೆಡ್ ಇರುತ್ತೆ ಅಲ್ಲ, ಸೊ ಅದಕ್ಕೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಈ ಥರ ಫುಡ್ ತಿನ್ನಬೇಕಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟನೇ. ಈ ಥರ ಪಿಜ್ಜಾ ಮತ್ತು ಸ್ಯಾಂಡ್ವಿಚ್ಚು, ಬರ್ಗರು ಅದೆಲ್ಲ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಹೇಟ್ ಮಾಡ್ತಾರೆ ಎಲ್ಲರೂ, ಅದೆಲ್ಲ ತಿನ್ನಬೇಡ, ಅಷ್ಟು ಹೆಲ್ತಿ ಅಲ್ಲ ಅಂತ ಹೇಳ್ಬಿಟ್ಟು. ನಾನೇನು ಔಟ್ಸೈಡ್ ಏನು ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ, ರೇರು. ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ ಅಷ್ಟೇ, ಹೆಲ್ದಿಯಾಗಿ. ನಮ್ಮ ಹಸ್ಬೆಂಡ್ ಅಂತೂ ಬ್ರೆಡ್ನ ತುಂಬ ಅಪೋಸ್ ಮಾಡ್ತಾರೆ. ಬ್ರೆಡ್ ತಿನ್ನಬಾರ್ದು, ಮೈದಾದಲ್ಲಿ ಮಾಡೋದು ಅಂತ ಹೇಳಿಬಿಟ್ಟು. ತುಂಬಾ ಕಡಿಮೆ ಮಾಡಿಬಿಟ್ಟಿದ್ವಿ, ಬ್ರೆಡ್ಡೇ ಯೂಸ್ ಮಾಡ್ತಾ ಇರಲಿಲ್ಲ. ಈಗ ಬಾಣಂತಿ ಅಂದ ಮನೇಲಿ ಬ್ರೆಡ್ ಇರಲೇಬೇಕು ಮನೆಯಲ್ಲಿ, ಯಾಕಂದರೆ ಹಾಲು ಕುಡಿಯೋವಾಗೆಲ್ಲ ಇದು ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಹಾಲು ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಬ್ರೆಡ್ನೇ ಜಾಸ್ತಿ ಕೊಡ್ತಾರೆ ಮನೆಯಲ್ಲಿ. ಮೈದಾ ಜಾಸ್ತಿ ಆ್ಯಕ್ಚುಲಿ ಯೂಸ್ ಮಾಡಬಾರ್ದು. ಮತ್ತು ಇದು ಬೆಣ್ಣೆ ಇತ್ತು ಮನೆಯಲ್ಲೇ, ಸೊ ಅದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬ್ರೆಡ್ನ. ಸೊ ಇದಕ್ಕೆಲ್ಲ ಸ್ಯಾಂಡ್ವಿಚ್ಗೆಲ್ಲ ಜಾಸ್ತಿನೇ ಆಚೆ ಕಡೆ ತಿನ್ನಬೇಕು ಅಂದರೆ ಜಾಸ್ತಿ ಪ್ರೈಸು. 70, ಅವಾಗ 1-2 ವರ್ಷದಿಂದ ನಾನು ತಿಂದಿದ್ದು ಒಂದು 70, 80 ಈಗ 100 ರೂಪೀಸ್ ಇರ್ಬೋದೇನೋ. ಸೊ ಮನೇಲೆಲ್ಲ ಇದ್ದರೆ ಮಾಡ್ಕೊಂಡು ತಿನ್ಬೋದಲ್ಲ, ಹೆಲ್ದಿಯಾಗಿಯೂ ಇರುತ್ತೆ. ಸೊ ಈ ಥರ ಕಟ್ ಮಾಡಿ ಅಂಗಡಿನಲ್ಲಿ ಮಾಡ್ದಂಗೆ ಮಾಡ್ಕೊಂಡು ತಿಂದರೆ ಸೊ ಅಂಗಡಿ ಫೀಲೇ ಕೊಡುತ್ತೆ ಅಷ್ಟೆ. ನೋಡಿ, ಈಗ ಚೀಸೆಲ್ಲ ಹಾಕಿದ್ದೀನಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಕ್ಳಿಗೂ ಮಾಡಿಕೊಡ್ಬೋದು ಹೆಲ್ದಿಯಾಗಿ. ಈ ಥರ ಏನಾದರೂ ಸ್ನ್ಯಾಕ್ಸ್ ಕೇಳಿದ್ರೆ ಮಾಡಿಕೊಡ್ಬೋದು. ನನ್ನ ಮಗಳೂ ಸ್ನ್ಯಾಕ್ಸ್ ಜಾಸ್ತಿ ಕೇಳ್ತಾಳೆ, ಬಟ್ ನಾನು ಈ ಥರ ಎಲ್ಲ ಮಾಡಿಕೊಡೋದಿಲ್ಲ ಅವಳಿಗೆ. ಅವಳು ಇದನ್ನು ಈ ಥರ ಲೈಕ್ ಮಾಡೋದಿಲ್ಲ. ಬ್ರೆಡ್ನ ರೋಸ್ಟ್ ಮಾಡಿ ಕೊಟ್ಟರೆ ತುಪ್ಪದಲ್ಲಿ ಬೇಡ ಅಂತಾಳೆ. ಸೊ ಹಂಗಾಗಿ ನಾನು ಮಾಡಲ್ಲ. ಮಾಡಿದ್ರೂ ನಾನು ಒಬ್ಬಳೇ ತಿಂತೀನಿ, ಇನ್ಯಾರೂ ತಿನ್ನೋದಿಲ್ಲ. ಇನ್ನು ಸಾಯಂಕಾಲ 5:30 ಆಯಿತು. ಸ್ವಲ್ಪ ಹೊತ್ತು ಆಚೆ ಕಡೆ ಬಂದೆ, ಒಳಗಡೆ ಇದ್ದು ಬೇಜಾರಾಗ್ತಾಯಿತ್ತು. ಹಾಗಾಗಿ ಆಚೆ ಕಡೆ ಸ್ವಲ್ಪ ವಾತಾವರಣದಲ್ಲಿ ಇರೋಣ ಅಂತ ಹೇಳಿಬಿಟ್ಟು. ಸೊ ಈಗ ಈ ಕೋಳಿ ಮಾತ್ರ ಬೇಗ ಬಂದುಬಿಡುತ್ತೆ, ಯಾಕಂದರೆ ಸಣ್ಣ ಸಣ್ಣ ಮರಿ ಇದೆಲ್ಲ ಪಾಪ. ಅದಕ್ಕೂ ಬೆಳಗ್ಗೆಯಿಂದ ಸಾಕಾಗಿರುತ್ತೆ, ಹೋಗೋಣ ಮನೆ ಒಳಗಡೆ ಅಂತ ಹೇಳ್ಬಿಟ್ಟು ಬಂದು ಬಾಗ್ಲ ಹತ್ರನೇ ನಿಂತಿರುತ್ತೆ. ಮತ್ತು ನಮ್ಮ ಮನೆ ಹತ್ರ ಈ ಗಿಡಗಳು, ಬದನೆಕಾಯಿ ಗಿಡ ಜಾಸ್ತಿ ಇದೆ. ಅದಕ್ಕೆ ನೀರು ಹಟ್ಟಲ್ಲ, ಏನೂ ಇಲ್ಲ, ಸುಮ್ಮನೆ ಹೂವು ಬಿಡ್ತಾ ಇರುತ್ತೆ, ಹಾಗೆ ಕಾಯಿ ಆಗ್ತಾನೇ ಇರುತ್ತೆ. ಎಷ್ಟೆಷ್ಟು ಬೇಗ ಗ್ರೋತ್ ಆಗುತ್ತೆ ಗೊತ್ತಾ ಇದೆಲ್ಲನೂ. 1-2-3 ಡೇಸ್ ಹಿಂದೆ ನೋಡಿದ್ರೆ ತುಂಬ ಸಣ್ಣದಾಗಿರುತ್ತೆ. ಆಮೇಲೆ ಇನ್ನೊಂದು 3-4 ದಿನ ಬಿಟ್ಟು ನೋಡಿದ್ರೆ ಕಾಯೆಲ್ಲ ಎಷ್ಟು ಬೇಗ ದಪ್ಪ ಆಗಿರುತ್ತೆ ಗೊತ್ತಾ. ಇದನ್ನು ನಮ್ಮ ಮನೇಲಿ ನಮ್ಮಪ್ಪ ತಿನ್ನೋದಿಲ್ಲ, ನಾವೆಲ್ಲರೂ ತಿಂತೀವಿ. ಸಾಂಬಾರ್ಗೆ ಹಾಕಿದ್ರೆ, ಇದೇನಾದರೂ ಹಾಕಿದ್ರೆ ಅಷ್ಟೇ ಅಂತ ನಮ್ಮಮ್ಮಗೆ ವಾರ್ನ್ ಮಾಡ್ತಾಯಿರ್ತಾರೆ. ಏನೋ ಒಂದು ವೆಜಿಟೇಬಲ್ ಗಿಡ ಮನೆ ಹತ್ರ ಇದ್ದರೆ ಸಾಂಬಾರ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. 1 ಟೈಮ್ 2 ಟೈಮ್ಗೆ ಆಗುತ್ತೆ ಸಾಂಬಾರಿಗೆ. ಯಾವಾಗ್ಲೂ ಕೊಂಡ್ಕೊಂಬಂದೇ ಮಾಡಬೇಕಂದ್ರೆ ಆಗುತ್ತಾ. ಸೊ ಹಳ್ಳಿಯಲ್ಲಿ ಮನೆ ಹತ್ರ ಜಾಗ ಇದ್ದರೆ ಈ ಥರ ಗಿಡ ಹಾಕ್ಕೊಂಡು ಏನಾದರೂ ವೆಜಿಟೇಬಲ್ ಅದೆಲ್ಲ ಬೆಳ್ಕೊಬೋದು. ಈ ತೋಟದಲ್ಲಿ ಅದೆಲ್ಲ ಬೆಳೆದಿರೋದಂದರೆ ಸ್ವಲ್ಪ ಮದ್ದು ಅದೆಲ್ಲ ಹೊಡೆದಿರ್ತಾರೆ. ಈ ಥರ ನಾವೇ ಯಾವುದಾದ್ರೂ ಗಿಡ ಹಾಕ್ಕೊಂಡು ಬೆಳೆಸ್ಕೋಬೋದು. ಇನ್ನು ಸಾಯಂಕಾಲಕ್ಕೆ ಸ್ವಲ್ಪ ಕಾಫಿ ಕುಡಬೇಕು ಅಂತ ಅನ್ನಿಸ್ತು.
ಕಾಫಿ ಮಾಡ್ಕೊಳ್ಳೋಣ ಅಂತ ನಮ್ಮಮ್ಮನೂ ಮಲಗಿ ಎದ್ದರು. ನಾವಿಬ್ಬರು ಒಂಥರ ಇಬ್ರಿಗೂ ಕಾಫಿ ಅಂದರೆ ಇಷ್ಟ, ಆದರೆ ಹೆಚ್ಚಿಗೆ ಕುಡಿಯೋಲ್ಲ ನಾವು, ಕಡಿಮೆ. ಯಾವಾಗಾದರೂ ಹ್ಯಾಬಿಟ್ ಏನು ಮಾಡ್ಕೊಂಡಿಲ್ಲ ಕಾಫಿ ಕುಡಿಲೇಬೇಕು ಅಂತ ಹೇಳಿಬಿಟ್ಟು. ಏನೋ ಕುಡಿಬೇಕು ಅಂತ ಅನಿಸಿದ್ರೆ ಹಾಲಿರುತ್ತೆ ಮನೆಯಲ್ಲಿ, ಮೊಸರು ಜಾಸ್ತಿ ಮಾಡ್ಕೋತೀವಿ. ಈ ಕಾಫಿ ಟೀ ಅದೆಲ್ಲ ಏನು ನಾವು ಹೆಚ್ಚಿಗೆ ಕುಡಿಯೋದಿಲ್ಲ. ಏನೋ ಕುಡಿಬೇಕು ಅಂತ ಅನಿಸಿದ್ರೆ ಮಾಡಿಕೊಡ್ಲಮ್ಮ ಅಂದರೆ ಹ್ಞೂ ಮಾಡಿಕೊಡು ಅಂತಾರೆ, ಖುಷಿ ಅವ್ರಿಗೆ. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೂತ್ಕೊಂಡು ಮಾತಾಡ್ಕೊಂಡು ಕುಡಿತೀವಿ. ನಾವಿಬ್ಬರು ಒಂಥರ ಫ್ರೆಂಡ್ಸ್ ಥರ. ಏನೇ ಆಗಲಿ ನಾನು ಫಸ್ಟ್ ಶೇರ್ ಮಾಡ್ಕೊಳ್ಳೋದು ಅಂತಂದರೆ ನಾನು ನಮ್ಮಮ್ಮ ಹತ್ರ ಎಷ್ಟು ಮಾತಾಡ್ತೀವಿ ಗೊತ್ತಾ. ನಾವಿಬ್ಬರು ಕೂತ್ಕೊಂಡ್ರೆ, ನಾನು ನಮ್ಮಮ್ಮ ಕೂತ್ಕೊಂಡ್ರೆ ಬರೀ ನಮ್ಮದು ಮಾತಾಡೋದೆ. ಕ್ಲಾಶೂ ಅವಾಗ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಜಾಸ್ತಿ ಇದು ಮಾಡ್ಕೊಳ್ಳಲ್ಲ. ಕೂತ್ಕೊಂಡು ಜಾಸ್ತಿ ನಾವು ಮಾತಾಡೋದು ನಾನು ನಮ್ಮಮ್ಮ. ಸೊ ಹಂಗಾಗಿ ಈಗ ಕಾಫಿ ಮಾಡಿಕೊಡ್ತಾಯಿದ್ದೀನಿ, ಕೂತ್ಕೊಂಡು ಇಬ್ಬರು ಕುಡಿತೀವಿ. ಒಂಥರ ಕಾಫಿ ಕುಡಿದ್ರೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಏನಾದರೂ ಬಾಡಿ ಪೇಯ್ನ್ ಇದ್ದರೆ ಕೂಡ ಒಂಥರ ಬಾಡಿ ಪೇಯ್ನ್ ರಿಲೀಫ್ ಆಗುತ್ತೆ. ಬಿಸಿ ಬಿಸಿ ಕಾಫಿ ಇಲ್ಲ ಟೀ, ಏನಾದರೂ ನೀರು, ಬಿಸಿ ನೀರು ಈ ಥರ ಎಲ್ಲ ಕುಡಿದ್ರೆ. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಅವ್ರು ಯಾವಾಗಲೂ ನಮಗೆ ಅಡುಗೆ ಮಾಡಿ ಏನು ಬೇಕೋ ಅದು ಕೇಳಿದ್ದು ಮಾಡಿಕೊಡ್ತಾರೆ. ಸೊ ಯಾವಾಗಾದರೂ ನಾನು ಒಂದು ಸ್ವಲ್ಪ ಕಾಫಿ ಮಾಡಿಕೊಡ್ತೀನಿ ಅಷ್ಟೇ. ಅವ್ರು ಕಾಫಿ ಬೇಕು ಅಂದರೆ ನನಗೆ ಕೇಳ್ತಾರೆ, ಕಾಫಿ ಏನಾದರೂ ಬೇಕಾ ನಿನಗೆ ಅಂತ ಹೇಳ್ಬಿಟ್ಟು. ಹ್ಞೂ ಬೇಕು ಅಂತಂದರೆ ಸರಿ ಮಾಡೋಗು ಅಂತಾರೆ. ಸೊ ಇವಾಗ ಕೊಡ್ತಾಯಿದ್ದೀನಿ. ಮತ್ತು ನನ್ನಿಬ್ಬರು ಮಕ್ಕಳದ್ದು ಸ್ಕ್ಯಾನಿಂಗ್ ರಿಪೋರ್ಟ್ನ ಬಾಯಾ ಗರ್ಲಾ ಯಾವ ಥರ ಪ್ರೆಡಿಕ್ಟ್ ಮಾಡೋದು, FHR ಇಂದ ಬಾಯ್ ಆರ್ ಗರ್ಲಾ ಅಂತ ಪ್ರೆಡಿಕ್ಟ್ ಮಾಡ್ಬೋದಾ ಅಂತ ಹೇಳಿಬಿಟ್ಟು, ಯಾವ ಥರ ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ಟು ನಾನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಈ ವಿಡಿಯೋ ಇಷ್ಟೇ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.